ಒಬ್ರು ಕಾಲರ್ ಇದ್ದಾರೆ ಸರ್, ಮಾತಾಡೋಣ. ಹಲೋ ಹಲೋ, ಗುಡ್ ಈವ್ನಿಂಗ್ ಮ್ಯಾಮ್. ಗುಡ್ ಈವ್ನಿಂಗ್ ಮೇಡಮ್. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಖಿತಾ ಅಂತ ಹಾಸನಿಂದ. ಓಕೆ ಮೇಡಮ್, ಸರ್ ಇದ್ದಾರೆ, ಮಾತಾಡಿ, ಹೇಳಿ. ಓಕೆ, ಗುಡ್ ಈವ್ನಿಂಗ್ ಸರ್. ನಿಖಿತಾ, ಈಗ ಜಸ್ಟ್ ಮಾತಾಡಿದೀವಲ್ಲಮ್ಮ. ಕಟ್ ಆಯ್ತು ಸರ್ ಅದು. ಹೇಳಿ ಸರ್, ಅದೇ MCA ಇವಾಗ 3rd ಸೆಮ್ ಆಗಿದೆ, ನಂಗೆ 4th ಸೆಮ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಇವಾಗ ನಿಮ್ದು ನೋಡ್ದೆ ಟಿವಿಲಿ ಆಡ್. ಸೊ ಅದಕ್ಕೆ ಆಪರ್ಚುನಿಟಿ ಸಿಗುತ್ತಾ ಇಂಟರ್ನ್ಶಿಪ್ ಮಾಡಕ್ಕೆ ಅಂತ ನಾನು. ಇಂಟರ್ನ್ಶಿಪ್ ಇರುತ್ತೆ ನಿಖಿತಾ ಅವರೇ. ಒಂದ್ಸಲ ನಂಬರ್ ಬರ್ತಾ ಇದೆಲ್ಲ ಸ್ಕ್ರೀನ್ ಮೇಲೆ, ಅದಕ್ಕೆ ಕಾಲ್ ಮಾಡಿಬಿಟ್ಟು ಆಫೀಸಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡ್ ಬನ್ನಿ. ಇಂಟರ್ನ್ಶಿಪ್ ಅಪಾರ್ಚುನಿಟಿ ಇರುತ್ತೆ ಅಲ್ಲಿ. ಸರ್, ಏನೆಲ್ಲ ಅಂದ್ರೆ ರೌಂಡ್ಸ್ ಇರುತ್ತೆ, ಇಲ್ಲ ನಿಮ್ ಕಡೆಯಿಂದ ಏನೆಲ್ಲ? ಇಲ್ಲ, ಟೆಕ್ನಾಲಜಿ ಮೇಲೆ ಇರುತ್ತೆ. ಜಾವಾ ಆಗಲಿ, ಜಾವಾ ಟೆಕ್ನಾಲಜಿ ಅಥವಾ ಫುಲ್ ಸ್ಟ್ಯಾಕು, ಆಮೇಲೆ ಮಷಿನ್ ಲರ್ನಿಂಗು, AI ಮೇಲೆ ಒಂದಷ್ಟು ಪ್ರಾಜೆಕ್ಟ್ ಇರುತ್ತೆ. ಸೊ ನಿಮ್ದು ಯಾವ್ದು ಇಂಟ್ರೆಸ್ಟ್ ಇರುತ್ತೋ ಅದ್ರ ಮೇಲೆ ಪ್ರಾಜೆಕ್ಟ್ ಅಲೋಕೇಟ್ ಮಾಡ್ತಾರೆ. ಎನಿವೆ, ನೀವು ಒಂದ್ಸಲ ಆಫೀಸ್ಗೆ ಬಂದು ವಿಸಿಟ್ ಮಾಡಿ ನಿಖಿತಾ. ಥ್ಯಾಂಕ್ ಯು ನಿಖಿತಾ. ಓಕೆ, ಥ್ಯಾಂಕ್ ಯು ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ಸ್ವಲ್ಪ ಜೋರಾಗಿ ಮಾತಾಡಿ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ಹೇಳಿ ಹೇಳಿ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಸಂಪಕದಿಂದ ಮಾತಾಡೋದ್ರಿ. ಓಕೆ ಸರ್, ಸರ್ ಇದ್ದಾರೆ, ಮಾತಾಡಿ ಸರ್. ನಮಸ್ಕಾರ ಸರ್. ನಮಸ್ಕಾರ, ಯಾರಪ್ಪ ಇದು? ನಾವು ಸಂಪಕದಿಂದ ಮಾತಾಡೋದು ಸರ್. ಗೊತ್ತಾಯ್ತು, ಸಂಪಕವ ಯಾರ ಮಾತಾಡೋದು ಹೇಳಿ. ನಾವು ಆನಂದ್ ವಲ್ಲಿ ಅಂತೇಳಿ. ಆನಂದ ಆರಾಮ? ಆರಾಮ್ ರೀ. ನಂದು ಸಂಪಕ ಹೈಸ್ಕೂಲ್ ಅಲ್ಲೇ ಅಪ್ಪ. ಹೌದು, ಓದ್ತಾಯ್ತು ಸರ್. ಅದನ್ನ ನೋಡತ್ತಿದ್ ನಾನು. ಹಾ. ನಮ್ಮ ಹುಡುಗರನು ಇಬ್ರು CS ಫೈನಲ್ ಇದಾರಿ ಸರ್. ಓಕೆ. ಅದಕ್ಕೆ ಅವ್ರ ಫ್ಯೂಚರ್ ಸಲುವಾಗಿ ಕೇಳ್ಬೇಕಾಯ್ತಂತ ಇಂಟ್ರೆಸ್ಟ್. ಆನಂದ, ನಾನು ನಿಮ್ಗೆ ಕನೆಕ್ಟ್ ಆಗ್ತೀನಿ ಬಿಡಿ. ಸಂಪಕದವರಲ್ಲ ನಮ್ಮವರು, ಅಲ್ಲೇ ಹೈಸ್ಕೂಲ್. ಕನೆಕ್ಟ್ ಆಗ್ತೀನಿ ನಿಮಗೆ, ನಂಬರ್ ತಗೊಂಡ್ಬಿಟ್ಟು ಕಾಲ್ ಮಾಡ್ತೀನಿ ನಾನು. ಆಯ್ತು ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನಾನು ಹೈಸ್ಕೂಲ್ ಅಲ್ಲೇ ಮಾಡಿ, ಸೆಕೆಂಡರಿ ಎಜುಕೇಶನ್ ಅದೇ ಊರಲ್ಲಿ ಮಾಡಿದ್ ಮೇಡಮ್. ನೈಸ್. ಮತ್ತೊಬ್ರು ಕಾಲರ್ ಇದ್ದಾರೆ ಸರ್. ಹಲೋ ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಭರತ್ ಮಗೇರ್ ಅಂತ ಭಟ್ಕಳಿಂದ ಫೋನ್ ಮಾಡ್ತಿದ್ದೀನಿ ಮೇಡಮ್, ಉತ್ತರ ಕನ್ನಡ ಓಕೆ ಡಿಸ್ಟ್ರಿಕ್ಟ್. ಸರ್ ಇದ್ದಾರೆ, ಮಾತಾಡಿ ಸರ್, ಹೇಳಿ. ನಮಸ್ತೆ ಭರತ್. ನಮಸ್ತೆ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಹೇಳಿ ಭರತ್, ಯಾರಿಗೆ ನೋಡ್ತಾ ಇದ್ದೀರಾ, ನಿಮಗೇನಾ? ಹೌದು ಸರ್, ಅದು ನಮ್ದು ಅಕ್ಕನ ಮಗ ಹುಡುಗ ಒಬ್ಬ ಇದ್ದಾನೆ ಸರ್, MCA ಸ್ಟೂಡೆಂಟ್, MCA ಕಂಪ್ಲೀಟೆಡ್. ಓಕೆ. ಅವ್ರಿಗೆ ಏನಾದ್ರು ಅಪರ್ಚುನಿಟಿ ಸಿಗ್ಬೋದು ಸರ್ ನಮ್ಮ ಕಂಪ್ನಿಲಿ? ಅವ್ರು ಬೆಂಗಳೂರಲ್ಲಿ ಇದ್ದಾರಾ ಭರತ್ ಅವರೇ? ಬೆಂಗಳೂರಿಗೆ ಬರ್ತಾರೆ ಸರ್. ಅವ್ರು ಈಗ ಆಲ್ರೆಡಿ ಉತ್ತರ ಕನ್ನಡದಲ್ಲೇ ಇದ್ದಾರೆ, ಊರಲ್ಲೇ ಇದ್ದಾರೆ ಸರ್. ಇವಾಗ ಕಂಪ್ಲೀಟ್ ಆಗಿದೆ. ಓಕೆ. ಮೈಸೂರು VK ಕಾಲೇಜಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಸರ್. ಸರಿ, ಸ್ಕ್ರೀನ್ ಮೇಲೆ ನಂಬರ್ ಬರುತ್ತಲ್ಲ ಭರತ್, ಅದಕ್ಕೊಂದು ಕಾಲ್ ಮಾಡಕ್ಕೆ ಹೇಳಿ. ನಮ್ಮ ಟೀಮ್ ಅವರು ಅವ್ರ ಗೈಡೆನ್ಸ್ ಕೊಟ್ಬಿಟ್ಟು ಒಂದ್ಸಲ ಮೀಟ್ ಮಾಡಕ್ಕೆ ಹೇಳ್ತಾರೆ. ಸರಿ ಸರ್, ಕನ್ಫರ್ಮೇಶನ್ ಮಾಡ್ತೀನಿ. ಶೋರ್ ಸರ್. ಓಕೆ ಭರತ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್, ಇವಾಗ ನಿಮ್ಮಲ್ಲಿ ಜಾಯ್ನ್ ಆಗಬೇಕು ಅಂದರೆ ಏಜ್ ಲಿಮಿಟ್ ಅಂತ ಏನಾರು ಇದೆಯಾ? ಏನಂದರೆ ಇವಾಗ ಡಿಗ್ರಿ ಮಾಡಿರ್ತಾರೆ, ಸ್ವಲ್ಪ ಏನೋ ಬೇರೆ ವರ್ಕ್ ಮಾಡಿರ್ತಾರೆ, ಗ್ಯಾಪ್ ತೊಗೊಂಡಿರ್ತಾರೆ, ಹಾಗಾಗಿ ಏಜ್ ಲಿಮಿಟ್ ಅಂತ ಏನಾರು ಇದೆಯಾ? ಏಜ್ ಲಿಮಿಟ್ ಅಂತ ಏನಿಲ್ಲ ಮೇಡಮ್, ಅದನ್ನ ನಾವು ಕರಿಯರ್ ಬ್ರೇಕ್ ಆಗಿರುತ್ತೆ. ಎಸ್ಪೆಷಲಿ ಇದು ತುಂಬ ಜನ ಹೆಣ್ಮಕ್ಳಿಗೆ ಅವರು ಬಿಕಾಸ್ ಆಫ್ ಮ್ಯಾರೇಜು, ಮಗುನು ಹಿಂಗೆಲ್ಲ ಆಗಿ ಕರಿಯರ್ ಬ್ರೇಕ್ ಅಂತ ಆಗಿರುತ್ತೆ. ಸೊ ಇದು ತುಂಬ ಬರುತ್ತೆ ರಿಕ್ವೈರ್ಮೆಂಟು. ಸೊ ಅವ್ರಿಗೂ ಇದು ಓಪನ್ ಇರುತ್ತೆ, ಏಜ್ ಲಿಮಿಟ್ ಅಂತ ಏನಿಲ್ಲ. ಆ್ಯಕ್ಚುಲಿ ಈ ಪ್ರೋಗ್ರಾಮ್ ಅವ್ರಿಗೆ ಜಾಸ್ತಿ ಹೆಲ್ಪ್ ಆಗೋದು, ಯಾಕಂದರೆ ಕರಿಯರ್ ಗ್ಯಾಪ್ ಆಗಿರುತ್ತೆ, ಎಲ್ಲ ಸ್ಕಿಲ್ ಎಲ್ಲ ಇದೆ, ಔಟ್ಡೇಟೆಡ್ ಆಗಿರ್ತಾರೆ, ಮತ್ತು ಹೊಸ ಆಪರ್ಚುನಿಟಿ ಹುಡುಕಕ್ಕೆ ಹೋಗ್ತಿರ್ತಾರೆ, ಎಲ್ಲೂ ಸಿಗ್ತಾ ಇರಲ್ಲ. ಸೊ ಅವರೆಲ್ಲ ಇದಕ್ಕೆಲ್ಲ ಜಾಯ್ನ್ ಆಗ್ತಿದ್ದಾರೆ ಮೇಡಮ್ ಆಲ್ರೆಡಿ. ಓಕೆ ಸರ್, ನೀವು ಮೇನ್ಲಿ ಮೇಜರಾಗಿ ಹೇಳಿದ್ರೆ ಬ್ಯಾಂಕಿಂಗ್ ಆ ರೀತಿ ಇರುತ್ತೆ ವರ್ಕ್ ಅಂತ ಹೇಳಿ. ಸೊ ಹೇಗಿದೆ ಸರ್ ಬ್ಯಾಂಕಿಂಗ್ ಕೆರಿಯರ್ ಅಂತ ಹೇಳಿ? ಬ್ಯಾಂಕಿಂಗ್ ಮೇಡಮ್, ನಾನು ಹೇಳ್ದಂಗೆ BFS ನಾನು ಪರ್ಸನಲ್ ಆಗಿ 17 ವರ್ಷ ಎಕ್ಸ್ಪೀರಿಯನ್ಸ್ ಆಯಿತು ಬ್ಯಾಂಕಿಂಗ್ ಇಂಡಸ್ಟ್ರಿಲಿ. ಸೊ ನಿಮ್ಗೆ ಗೊತ್ತು, 1920ಲೂ ಬ್ಯಾಂಕ್ಸ್ ಇತ್ತು, 1930ಲೂ ಇತ್ತು, 50ಲೂ ಇತ್ತು, 1970, 80, 2000 ಇದೆ, 2020ಲೂ ಬ್ಯಾಂಕ್ ಇದೆ, 2025ಲೂ ಬ್ಯಾಂಕ್ ಇದೆ, ಇನ್ನು ಮುಂದೆನೂ ಬ್ಯಾಂಕ್ ಇರುತ್ತೆ. ಬಟ್ ಅಂದರೆ ಏನಾದರೂ ಇನೋವೇಷನ್ಸ್ ಆಗ್ತಾ ಇರುತ್ತೆ. ಮುಂಚೆ ಎಲ್ಲ ಬ್ರಾಂಚ್ ಆಪರೇಷನ್ ಜಾಸ್ತಿ ಆಗ್ತದೆ, ಇವಾಗ ಆನ್ಲೈನ್ ಆಪರೇಷನ್ ಅಂದರೆ ಬ್ರಾಂಚ್ಲೆಸ್ಸು, ಡಿಜಿಟಲ್ ಬ್ಯಾಂಕಿಂಗ್ ಎಲ್ಲ ಬರ್ತಾ ಇದೆ. ಬಟ್ ಆಸ್ ಐ ಸೈಡ್, ಜನಕ್ಕೆ ದುಡ್ಡು ಇಡೋಕ್ಕೆ ಜಾಗ ಇಲ್ಲ ಮೇಡಮ್, ಬ್ಯಾಂಕಲ್ಲೇ ಇಡಬೇಕು. ಸೊ ಜನ ಹತ್ರ ದುಡ್ಡು ಇರೋರು ಬ್ಯಾಂಕ್ ಇದ್ದೇ ಇರುತ್ತೆ. ಬ್ಯಾಂಕಿಂಗ್ ಇಂಡಸ್ಟ್ರಿ ಇಸ್ ನೆವರ್ ಎಂಡಿಂಗ್. ಇವಾಗ ಯಾವ ಇಂಡಸ್ಟ್ರಿ ಅಲ್ಲ, ಯಾವ ವರ್ಕು ಬಿದೋಯ್ತು ಎದೋಯ್ತು ಸಾಫ್ಟ್ವೇರ್ ಅಂತ ಕೇಳಿರ್ತೀರಾ ನೀವು. ಸೊ ಆ ರೀತಿ ಬ್ಯಾಂಕಿಂಗ್ ಅಲ್ಲಿ ಆಗಲ್ಲ ಅಂತ ಹೇಳ್ಬೋದು ಅಲ್ವಾ? ಐ ನೆವರ್ ಸೀನ್ ಮೇಡಮ್, ಆಗೋದು ಡೌಟು ಅಂತ ಅನ್ಕೋತೀನಿ. ಬಿಕಾಸ್ ಬ್ಯಾಂಕಿಂಗ್ ಇಸ್ ಆಲ್ವೇಸ್ ದೇರ್. ಆಸ್ ಐ ಸೈಡ್, ಎಲ್ಲರಿಗೂ ದುಡ್ಡು ಇಡೋಕ್ಕೊಂದು ಜಾಗ ಬೇಕು, ಅದು ಅಕೌಂಟ್ ಬೇಕು. ಸೊ ಜನ ಇರೋರು, ದುಡ್ಡು ಇರೋರ್ಗೂ ಬ್ಯಾಂಕ್ ಇದ್ದೇ ಇರುತ್ತೆ ಅಂತ. ಸರಿ, ಓಕೆ ಸರ್, ನೀವು ಹೇಳಿದ್ರಿ ಇವಾಗ ಮೇನ್ಲಿ ಮಿಡಲ್ ಕ್ಲಾಸ್ ಅವರಿಗೆ ಈ ರೀತಿ ಒಂದು ಹೇಳಿದಾಗ
ಓಕೆ ನಮಗೆ ಕೆಲಸ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾರೆ ಅಂಡ್ ಮತ್ತೆ 5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೋದು ಅಂದ್ರೆ ಒಂದು ಸ್ವಲ್ಪ ಅವರಿಗೆ ರಿಸ್ಕಿ ಅಂತ ಅನ್ಸುತ್ತೆ. ಸೊ ಆ ವಿಚಾರವಾಗಿ ಹೇಳೋದಾದ್ರೆ ಏನಾದ್ರು ಅಗ್ರಿಮೆಂಟ್ ಆ ತರ ಏನಾದ್ರು ಇರುತ್ತೆ, ಪ್ರೊಸೀಜರ್ ಹೇಗಿರುತ್ತೆ ಅಂತ? ಮಿನಿಮಮ್ ಅಮೌಂಟ್ ಅಂತ ಇದನ್ನ ಮಾಡ್ಕೊಂಡು ಆಮೇಲೆ ನಾವು ಬ್ಯಾಂಕಿಂಗ್ ಸಪೋರ್ಟ್ ಕೊಡ್ತಾ ಇದೀವಿ ಅವರಿಗೆ, ಎಜುಕೇಶನ್ ಲೋನ್ ತರ ಫೈನಾನ್ಷಿಯಲ್ ಸಪೋರ್ಟ್. ಸೊ ಅವ್ರ ಅದೇ ಹೇಳಿದ್ನಲ್ಲ ಸೀರಿಯಸ್ ಆಗಿ ಕರಿಯರ್ ಮಾಡಕ್ ಹೋಗ್ತಾ ಇದೀವಿ. ಸೊ ಅವ್ರ ಕಡೆಯಿಂದ ಒಂದು ಸ್ವಲ್ಪ ಕಮಿಟ್ಮೆಂಟ್ ಬೇಕೇ ಬೇಕು. ಸೊ ನಮ್ಮ ಹತ್ರ ಫೈನಾನ್ಷಿಯಲ್ ಸಪೋರ್ಟ್ ಇದೆ. ಸೊ ಎಜುಕೇಶನ್ ಲೋನ್ ಮಾಡಿಸ್ಕೊಡ್ತೀವಿ, ಅದನ್ನ ಅವ್ರ ತಿಂಗಳ ಬರೋ ಸಂಬಳದಲ್ಲಿ ಕಟ್ಕೊಂತ ಹೋಗ್ಬೋದು. ಆ ಆಪ್ಷನ್ ಕೊಡ್ತೀವಿ. ಇದು ಹೇಗಿದೆ ಗೊತ್ತಾ ಸರ್, ನಾವು ದುಡ್ಡು ಕೊಡ್ತೀವಿ ಮತ್ತೆ ವಾಪಸ್ ನಮಗೆ ಕೊಡ್ತೀರಾ, ಜೊತೆಲಿ ಕೆಲಸ ಕೂಡ ಕೊಡ್ತೀರಾ, ಆ ರೀತಿ ಇದೆ. ಏನಂತಂದ್ರೆ ಹಂಗಲ್ಲ, ಇದೇನಾಗತ್ತೆ ಇವಾಗ ನನಗೆ ರಿಕ್ವೈರ್ಮೆಂಟ್ ಇದೆ ಸರ್ವಿಸ್ ಕೆಲ್ಸ, yes, ಹೌದು. ಇವಾಗ ನಾನು ಮಲೇಷಿಯಲ್ಲಿ ಮಾಡ್ತಾ ಇದೀನಿ ಪ್ರಾಜೆಕ್ಟ್, ಅಥವಾ ಆಫ್ರಿಕಾದಲ್ಲಿ ಮಾಡ್ತಾ ಇದೀನಿ, ಅಥವಾ ದುಬೈ ಎಲ್ಲ ಮಾಡ್ತಾ ಇದೀನಿ. ಆ ಪ್ರಾಜೆಕ್ಟ್ ಮಾಡಕ್ಕೆ ನಿಮ್ಮನ್ನ ತಗೋಬೇಕು ನಾನು. ನಿಮ್ಮನ್ನ ತಗೊಳಕ್ ಆ ಸ್ಕಿಲ್ ಇಲ್ಲ ನಿಮ್ಮ ಹತ್ರ, ತಗೊಳಕ್ ಆಗಲ್ಲ. ಸೊ ಆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆ ಇನ್ವೆಸ್ಟ್ಮೆಂಟ್ ನಿಮ್ಮ ಹತ್ರ ತಗೋತಾ ಇದೀನಿ. ಸ್ಕಿಲ್ ಡೆವಲಪ್ಮೆಂಟ್ ಆದ್ಮೇಲೆ ನಮ್ಮ ಸರ್ವಿಸಲ್ಲಿ ಇಮಿಡಿಯೇಟ್ ಆಗಿ ಜಾಬ್ ಕೊಡ್ತಾ ಇದೀನಿ ಅಷ್ಟೇ.